ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಿದೆ. ರೈತರು ಕಂಗಾಲಾಗಿದ್ದಾರೆ. ಗದಗ್ನ ನೀರಲಗಿ ಗ್ರಾಮದಲ್ಲಿ ಅನ್ನದಾತ ಕಣ್ಣೀರಿಡ್ತಾ ಇದ್ದಾನೆ. 6 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಈರುಳ್ಳಿ ಬೆಳೆ ಸಂಪೂರ್ಣ ಬೆಲೆ ಕುಸಿತ ಕಂಡು ರೈತ ಕಂಗಾಲಾಗಿದ್ದಾರೆ. ಪ್ರಶಾಂತ್ ಪೂಜಾರಿ ಬೆಲೆ ಕುಸಿತದಿಂದ 1500ಕ್ಕೂ ಹೆಚ್ಚು ಚೀಲ ಈರುಳ್ಳಿ ನಾಶವಾಗಿದೆ. 1 ಕ್ವಿಂಟಲ್ ಈರುಳ್ಳಿ ಮಾರ್ಕೆಟ್ಗೆ ಸಾಗಿಸೋದಕ್ಕೆ 500 ರೂಪಾಯಿ ಖರ್ಚಾಗುತ್ತೆ. ಆದರೆ ಮಾರ್ಕೆಟ್ನಲ್ಲಿ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿಗೆ ಕ್ವಿಂಟಲ್ ಈರುಳ್ಳಿಯನ್ನು ಖರೀದಿ ಮಾಡಲಾಗ್ತಾ ಇದೆ. ಆರು ಎಕರೆ ಜಮೀನಿನಲ್ಲಿ ಬೆಳೆದಿದ್ದಂತಹ ಈರುಳ್ಳಿ ಬೆಳೆಯನ್ನ ನಾಶ ಮಾಡಿದ್ದಾರೆ. ಬೇರೆ ದಾರಿ ಇಲ್ಲ, ಯಾಕಂದ್ರೆ ಅಲ್ಲಿಂದ ತಗೊಂಡೋಗಕ್ಕೆ ಮಾರ್ಕೆಟ್ಗೆ ತಗೊಂಡೋಗೋ ವೆಚ್ಚ ಕೂಡ ಅವ್ರಿಗೆ ಸಿಗೋದಿಲ್ಲ. ಹಾಗಾಗಿ ಸುತ್ತಮುತ್ತ ಇರೋರಿಗೆಲ್ಲ ಯಾರಿಗೆ ಬೇಕೋ ತಗೊಂಡೋಗಿ ಅಂತ ಒಂದಷ್ಟು ಜನಕ್ಕೆ ಕರೆದು ಒಂದಷ್ಟು ಚೀಲ ಈರುಳ್ಳಿ ಕೊಟ್ಟು ಉಳಿದಿದ್ದಷ್ಟನ್ನು ಕೂಡ ನಾಶ ಮಾಡುತ್ತಾರೆ. ಒಂದು ಬೆಲೆ ಸಿಗ್ತಾ ಇಲ್ಲ. ಈರುಳ್ಳಿ ಬೆಳೆದಂತ ರೈತರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯಲಾಗಿದೆ. ಸಮೃದ್ಧವಾಗಿ ಈರುಳ್ಳಿ ಬೆಳೆದಿದೆ. ಆದರೆ ಮಾರುಕಟ್ಟೆಯಲ್ಲಿ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ರೈತರು ಈರುಳ್ಳಿಯನ್ನು ನಾಶ ಮಾಡ್ತಾ ಇದ್ದಾರೆ. ಗದಗ ತಾಲೂಕಿನ ಬೆನಕೊಪ್ಪ ಗ್ರಾಮದ ಶರಣಪ್ಪ ಎನ್ನುವರು ಸುಮಾರು 6 ಎಕರೆಯಲ್ಲಿ ಈರುಳ್ಳಿ ಬೆಳೆದಿದ್ರು. ಸಮೃದ್ಧವಾಗಿ ಈರುಳ್ಳಿ ಕೂಡ ಬಂದಿತ್ತು. ಆದರೆ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ಗೆ 50ರಿಂದ 100 ರೂಪಾಯಿ ಕೇಳ್ತಾ ಇದ್ದಾರೆ. ಹೀಗಾಗಿ ರೈತರು ತಮ್ಮ ಕೈಯಾರೆ ಈರುಳ್ಳಿಯನ್ನು ಕೂಡ ಇಲ್ಲಿ ನಾಶ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಇಷ್ಟೊಂದು ಸಮೃದ್ಧವಾಗಿ ಈರುಳ್ಳಿ ಬೆಳೆದಿದ್ದಾರೆ. 1 ಎಕರೆಗೆ 50ರಿಂದ 70 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ಇವಾಗ ಕಟಾವು ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಅವರಿಗೆ 1 ಕ್ವಿಂಟಲ್ಗೆ 500 ರೂಪಾಯಿ ಖರ್ಚಾಗುತ್ತೆ. ಆದರೆ ಮಾರುಕಟ್ಟೆಯಲ್ಲಿ ಕೇವಲ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಕ್ವಿಂಟಲ್ ಈರುಳ್ಳಿ ಕೇಳ್ತಾ ಇದ್ದಾರೆ. ಇದು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ರೈತರು ಒಂದ್ ಕಡೆ ಈರುಳ್ಳಿ ನಾಶ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಬಂಗಾರದಂತ ಈರುಳ್ಳಿಯನ್ನು ಕೂಡ ಇಲ್ಲಿ ಕುರಿಗಳು ಕೂಡ ತಿನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರು ಏನು ನಮಗೆ ಒಳ್ಳೆಯ ಬೆಲೆ ಸಿಗತ್ತೆ ಅಂತ ಹೇಳಿ ಏನು ಈರುಳ್ಳಿ ಬೆಳೆದಿದ್ರು, ಆದ್ರೆ ಇವಾಗ ಮಾರುಕಟ್ಟೆಯಲ್ಲಿ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಈರುಳ್ಳಿ ಜಮೀನಿನಲ್ಲಿ ಆ ಕುರಿ ಮೇಕೆಗಳನ್ನು ಬಿಟ್ಟು ಮೇಯಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೊಂದು ನೋವಿನಿಂದ ಕೂಡ ರೈತರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ನಾವು ಮಕ್ಕಳ ರೀತಿಯಿಂದ ಕಳೆದ ಮುಂಗಾರಿನಲ್ಲಿ ಬಿತ್ತನೆ ಮಾಡಿದಂತ ಈರುಳ್ಳಿಯನ್ನು ಸಾಕಷ್ಟು ಗೊಬ್ಬರ ಆಗಿರ್ಬೋದು, ನೀರಾಗಿರ್ಬೋದು ಎಲ್ಲವನ್ನೂ ಕೂಡ ತಮ್ಮ ಮಕ್ಕಳ ರೀತಿಯಲ್ಲಿ ಬೆಳೆಸಿ ಪೋಷಣೆ ಮಾಡಿ ಇವಾಗ ಈರುಳ್ಳಿ ಕೂಡ ಕಟಾವಿಗೆ ಬಂದಿತ್ತು. ಆದರೆ ತಮ್ಮ ಕೈಯಾರೇನ ತಮ್ಮ ಮಕ್ಕಳನ್ನು ಯಾವ ರೀತಿ ಕೃಷಿಯಲ್ಲಿ ತಮ್ಮ ಬೆಳೆ ಬೆಳೆದಿದ್ರು, ಆದರೆ ಈ ಬೆಳೆಯನ್ನು ತಮ್ಮ ಕೈಯಾರೆ ನಾಶ ಮಾಡ್ತಾ ಇದ್ದಾರೆ. ಇದು ಕೂಡ ರೈತರಿಗೆ ಒಂದ್ ಕಡೆ ಸಾಕಷ್ಟು ನೋವುಂಟು ಮಾಡ್ತಾ ಇದೆ. ಯಾಕಂತಂದ್ರೆ ನಾವು ಇವಾಗ ಈರುಳ್ಳಿ ಮಾರಾಟ ಮಾಡ್ಲಿಕ್ಕೆ ಹೋದ್ರೆ ಕೇವಲ 50-100 ರೂಪಾಯಿ ಕೇಳ್ತಾ ಇದ್ದಾರೆ. ಇದು ನಮಗೆ ಯಾವುದೇ ರೀತಿಯಿಂದ ಬೆಲೆ ಸಿಗೋದಿಲ್ಲ ಅಂತೇಳಿ ನಾವು ಇಲ್ಲಿ ನೋಡ್ತಾ ಇರಬಹುದು. ಇಷ್ಟೊಂದು ಚೆನ್ನಾಗಿ ಈರುಳ್ಳಿ ಇದೆ. ಕಳೆದ ವರ್ಷವಾದ್ರೂ ಕೂಡ 2500-3000 ಕ್ವಿಂಟಲ್ಗೆ ಮಾರಾಟವಾಗಿತ್ತು. ಇಷ್ಟೊಂದು ಒಳ್ಳೆ ಈರುಳ್ಳಿಗೆ ಈ ಬಾರಿ ಕೇವಲ 50-100 ರೂಪಾಯಿ ಸಿಗ್ತಾ ಇದೆ. ಇದು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರ ನಮಗೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ದಾರೆ. 2000ದಿಂದ 3000 ಕ್ವಿಂಟಲ್ಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ರೈತರಿಗೆ ಅನುಕೂಲವಾಗುತ್ತೆ. ಆದರೆ ಈವರೆಗೂ ಕೂಡ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡ್ತಾ ಇಲ್ಲ. ಹೀಗಾಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೂ ಕೂಡ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ರೈತರು ತಮ್ಮ ಕೈಯಾರೆ ಈರುಳ್ಳಿಯನ್ನು ನಾಶ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಈರುಳ್ಳಿ ಬೆಳೆದಂತ ರೈತರಿಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಂತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಿದೆ. ರೈತರು ಕಂಗಾಲಾಗಿದ್ದಾರೆ. ಗದಗ್ನ ನೀರಲಗಿ ಗ್ರಾಮದಲ್ಲಿ ಅನ್ನದಾತ ಕಣ್ಣೀರಿಡ್ತಾ ಇದ್ದಾನೆ. 6 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಈರುಳ್ಳಿ ಬೆಳೆ ಸಂಪೂರ್ಣ ಬೆಲೆ ಕುಸಿತ ಕಂಡು ರೈತ ಕಂಗಾಲಾಗಿದ್ದಾರೆ. ಪ್ರಶಾಂತ್ ಪೂಜಾರಿ ಬೆಲೆ ಕುಸಿತದಿಂದ 1500ಕ್ಕೂ ಹೆಚ್ಚು ಚೀಲ ಈರುಳ್ಳಿ ನಾಶವಾಗಿದೆ. 1 ಕ್ವಿಂಟಲ್ ಈರುಳ್ಳಿ ಮಾರ್ಕೆಟ್ಗೆ ಸಾಗಿಸೋದಕ್ಕೆ 500 ರೂಪಾಯಿ ಖರ್ಚಾಗುತ್ತೆ. ಆದರೆ ಮಾರ್ಕೆಟ್ನಲ್ಲಿ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿಗೆ ಕ್ವಿಂಟಲ್ ಈರುಳ್ಳಿಯನ್ನು ಖರೀದಿ ಮಾಡಲಾಗ್ತಾ ಇದೆ. ಆರು ಎಕರೆ ಜಮೀನಿನಲ್ಲಿ ಬೆಳೆದಿದ್ದಂತಹ ಈರುಳ್ಳಿ ಬೆಳೆಯನ್ನ ನಾಶ ಮಾಡಿದ್ದಾರೆ. ಬೇರೆ ದಾರಿ ಇಲ್ಲ, ಯಾಕಂದ್ರೆ ಅಲ್ಲಿಂದ ತಗೊಂಡೋಗಕ್ಕೆ ಮಾರ್ಕೆಟ್ಗೆ ತಗೊಂಡೋಗೋ ವೆಚ್ಚ ಕೂಡ ಅವ್ರಿಗೆ ಸಿಗೋದಿಲ್ಲ. ಹಾಗಾಗಿ ಸುತ್ತಮುತ್ತ ಇರೋರಿಗೆಲ್ಲ ಯಾರಿಗೆ ಬೇಕೋ ತಗೊಂಡೋಗಿ ಅಂತ ಒಂದಷ್ಟು ಜನಕ್ಕೆ ಕರೆದು ಒಂದಷ್ಟು ಚೀಲ ಈರುಳ್ಳಿ ಕೊಟ್ಟು ಉಳಿದಿದ್ದಷ್ಟನ್ನು ಕೂಡ ನಾಶ ಮಾಡ್ತಾರೆ.
ಸಿಗ್ತಾ ಇಲ್ಲ. ರೈತ ಒಂದು ಬೆಲೆ ಸಿಗ್ತಾ ಇಲ್ಲ. ಈರುಳ್ಳಿ ಬೆಳೆದಂತ ರೈತರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯಲಾಗಿದೆ. ಸಮೃದ್ಧವಾಗಿ ಈರುಳ್ಳಿ ಬೆಳೆದಿದೆ, ಆದರೆ ಮಾರುಕಟ್ಟೆಯಲ್ಲಿ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ರೈತರು ಈರುಳ್ಳಿಯನ್ನು ನಾಶ ಮಾಡ್ತಾ ಇದ್ದಾರೆ. ಗದಗ ತಾಲೂಕಿನ ಬೆನಕೊಪ್ಪ ಗ್ರಾಮದ ಶರಣಪ್ಪ ಎನ್ನುವರು ಸುಮಾರು 6 ಎಕರೆಯಲ್ಲಿ ಈರುಳ್ಳಿ ಬೆಳೆದಿದ್ರು. ಸಮೃದ್ಧವಾಗಿ ಈರುಳ್ಳಿ ಕೂಡ ಬಂದಿತ್ತು, ಆದರೆ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ಗೆ 50ರಿಂದ 100 ರೂಪಾಯಿ ಕೇಳ್ತಾ ಇದ್ದಾರೆ. ಹೀಗಾಗಿ ರೈತರು ತಮ್ಮ ಕೈಯಾರೆ ಈರುಳ್ಳಿಯನ್ನು ಕೂಡ ಇಲ್ಲಿ ನಾಶ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಇಷ್ಟೊಂದು ಸಮೃದ್ಧವಾಗಿ ಈರುಳ್ಳಿ ಬೆಳೆದಿದ್ದಾರೆ. 1 ಎಕರೆಗೆ 50ರಿಂದ 70 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ಇವಾಗ ಕಟಾವು ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಅವರಿಗೆ 1 ಕ್ವಿಂಟಲ್ಗೆ 500 ರೂಪಾಯಿ ಖರ್ಚಾಗುತ್ತೆ. ಆದರೆ ಮಾರುಕಟ್ಟೆಯಲ್ಲಿ ಕೇವಲ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಕ್ವಿಂಟಲ್ ಈರುಳ್ಳಿ ಕೇಳ್ತಾ ಇದ್ದಾರೆ. ಇದು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ರೈತರು ಒಂದ್ ಕಡೆ ಈರುಳ್ಳಿ ನಾಶ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಬಂಗಾರದಂತ ಈರುಳ್ಳಿಯನ್ನು ಕೂಡ ಇಲ್ಲಿ ಕುರಿಗಳು ಕೂಡ ತಿನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರು ಏನು ನಮಗೆ ಒಳ್ಳೆಯ ಬೆಲೆ ಸಿಗತ್ತೆ ಅಂತ ಹೇಳಿ ಏನು ಈರುಳ್ಳಿ ಬೆಳೆದಿದ್ರು, ಆದ್ರೆ ಇವಾಗ ಮಾರುಕಟ್ಟೆಯಲ್ಲಿ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಈರುಳ್ಳಿ ಜಮೀನಿನಲ್ಲಿ ಕುರಿ ಮೇಕೆಗಳನ್ನು ಬಿಟ್ಟು ಮೇಯಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೊಂದು ನೋವಿನಿಂದ ಕೂಡ ರೈತರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ನಾವು ಮಕ್ಕಳ ರೀತಿಯಿಂದ ಕಳೆದ ಮುಂಗಾರಿನಲ್ಲಿ ಬಿತ್ತನೆ ಮಾಡಿದಂತ ಈರುಳ್ಳಿಯನ್ನು ಸಾಕಷ್ಟು ಗೊಬ್ಬರ ಆಗಿರ್ಬೋದು, ನೀರಾಗಿರ್ಬೋದು ಎಲ್ಲವನ್ನೂ ಕೂಡ ತಮ್ಮ ಮಕ್ಕಳ ರೀತಿಯಲ್ಲಿ ಬೆಳೆಸಿ ಪೋಷಣೆ ಮಾಡಿ ಇವಾಗ ಈರುಳ್ಳಿ ಕೂಡ ಕಟಾವಿಗೆ ಬಂದಿತ್ತು. ಆದರೆ ತಮ್ಮ ಕೈಯಾರೇನೆ ತಮ್ಮ ಮಕ್ಕಳನ್ನು ಯಾವ ರೀತಿ ಕೃಷಿಯಲ್ಲಿ ತಮ್ಮ ಬೆಳೆ ಬೆಳೆದಿದ್ರು, ಆದರೆ ಈ ಬೆಳೆಯನ್ನು ತಮ್ಮ ಕೈಯಾರೆ ನಾಶ ಮಾಡ್ತಾ ಇದ್ದಾರೆ. ಇದು ಕೂಡ ರೈತರಿಗೆ ಒಂದ್ ಕಡೆ ಸಾಕಷ್ಟು ನೋವುಂಟು ಮಾಡ್ತಾ ಇದೆ. ಯಾಕಂತಂದ್ರೆ ನಾವು ಇವಾಗ ಈರುಳ್ಳಿ ಮಾರಾಟ ಮಾಡ್ಲಿಕ್ಕೆ ಹೋದ್ರೆ ಕೇವಲ 50-100 ರೂಪಾಯಿ ಕೇಳ್ತಾ ಇದ್ದಾರೆ. ಇದು ನಮ್ಮ ಯಾವುದೇ ರೀತಿಯಿಂದ ಬೆಲೆ ಸಿಗೋದಿಲ್ಲ ಅಂತೇಳಿ ನಾವು ಇಲ್ಲಿ ನೋಡ್ತಾ ಇರಬಹುದು. ಇಷ್ಟೊಂದು ಚೆನ್ನಾಗಿ ಈರುಳ್ಳಿ ಇದೆ. ಕಳೆದ ವರ್ಷವಾದ್ರೂ ಕೂಡ 2,500-3,000 ಕ್ವಿಂಟಲ್ಗೆ ಮಾರಾಟವಾಗಿತ್ತು. ಇಷ್ಟೊಂದು ಒಳ್ಳೆ ಈರುಳ್ಳಿಗೆ ಈ ಬಾರಿ ಕೇವಲ 50-100 ರೂಪಾಯಿ ಸಿಗ್ತಾ ಇದೆ. ಇದು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರ ನಮಗೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ದಾರೆ. 2,000ದಿಂದ 3,000 ಕ್ವಿಂಟಲ್ಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ರೈತರಿಗೆ ಅನುಕೂಲವಾಗುತ್ತೆ. ಆದರೆ ಈವರೆಗೂ ಕೂಡ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡ್ತಾ ಇಲ್ಲ. ಹೀಗಾಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೂ ಕೂಡ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ರೈತರು ತಮ್ಮ ಕೈಯಾರೆ ಈರುಳ್ಳಿಯನ್ನು ನಾಶ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಈರುಳ್ಳಿ ಬೆಳೆದಂತ ರೈತರಿಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಿದೆ, ರೈತರು ಕಂಗಾಲಾಗಿದ್ದಾರೆ. ಗದಗ್ನ ನೀರಲಿಗೆ ಗ್ರಾಮದಲ್ಲಿ ಅನ್ನದಾತ ಕಣ್ಣೀರಿಡ್ತಾ ಇದ್ದಾನೆ. 6 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಈರುಳ್ಳಿ ಬೆಳೆ ಸಂಪೂರ್ಣ ಬೆಲೆ ಕುಸಿತ ಕಂಡು ರೈತ ಕಂಗಾಲಾಗಿದ್ದಾರೆ. ಪ್ರಶಾಂತ್ ಪೂಜಾರಿ, ಬೆಲೆ ಕುಸಿತದಿಂದ 1,500ಕ್ಕೂ ಹೆಚ್ಚು ಚೀಲ ಈರುಳ್ಳಿ ನಾಶವಾಗಿದೆ. 1 ಕ್ವಿಂಟಲ್ ಈರುಳ್ಳಿ ಮಾರ್ಕೆಟ್ಗೆ ಸಾಗಿಸೋದಕ್ಕೆ 500 ರೂಪಾಯಿ ಖರ್ಚಾಗುತ್ತೆ. ಆದರೆ ಮಾರ್ಕೆಟ್ನಲ್ಲಿ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿಗೆ ಕ್ವಿಂಟಲ್ ಈರುಳ್ಳಿಯನ್ನು ಖರೀದಿ ಮಾಡಲಾಗ್ತಾ ಇದೆ. ಆರು ಎಕರೆ ಜಮೀನಿನಲ್ಲಿ ಬೆಳೆದಿದ್ದಂತಹ ಈರುಳ್ಳಿ ಬೆಳೆಯನ್ನ ನಾಶ ಮಾಡಿದ್ದಾರೆ. ಬೇರೆ ದಾರಿ ಇಲ್ಲ, ಯಾಕಂದ್ರೆ ಅಲ್ಲಿಂದ ತಗೊಂಡೋಗಕ್ಕೆ ಮಾರ್ಕೆಟ್ಗೆ ತಗೊಂಡೋಗೋ ವೆಚ್ಚ ಕೂಡ ಅವ್ರಿಗೆ ಸಿಗೋದಿಲ್ಲ. ಹಾಗಾಗಿ ಸುತ್ತಮುತ್ತ ಇರೋರಿಗೆಲ್ಲ ಯಾರಿಗೆ ಬೇಕೋ ತಗೊಂಡೋಗಿ ಅಂತ ಒಂದಷ್ಟು ಜನಕ್ಕೆ ಕರೆದು ಒಂದಷ್ಟು ಚೀಲ ಈರುಳ್ಳಿ ಕೊಟ್ಟು ಉಳಿದಿದ್ದಷ್ಟನ್ನು ಕೂಡ ನಾಶ ಮಾಡಿದ್ದಾರೆ. ಒಂದು ಬೆಲೆ ಸಿಗ್ತಾ ಇಲ್ಲ. ರೈತ ಬೆಲೆ ಸಿಗ್ತಾ ಇಲ್ಲ. ಈರುಳ್ಳಿ ಬೆಳೆದಂತ ರೈತರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯಲಾಗಿದೆ. ಸಮೃದ್ಧವಾಗಿ ಈರುಳ್ಳಿ ಬೆಳೆದಿದೆ, ಆದರೆ ಮಾರುಕಟ್ಟೆಯಲ್ಲಿ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ರೈತರು ಈರುಳ್ಳಿಯನ್ನು ನಾಶ ಮಾಡ್ತಾ ಇದ್ದಾರೆ. ಗದಗ ತಾಲೂಕಿನ ಬೆನಕೊಪ್ಪ ಗ್ರಾಮದ ಶರಣಪ್ಪ ಎನ್ನುವರು ಸುಮಾರು 6 ಎಕರೆಯಲ್ಲಿ ಈರುಳ್ಳಿ ಬೆಳೆದಿದ್ರು. ಸಮೃದ್ಧವಾಗಿ ಈರುಳ್ಳಿ ಕೂಡ ಬಂದಿತ್ತು, ಆದರೆ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ಗೆ 50ರಿಂದ 100 ರೂಪಾಯಿ ಕೇಳ್ತಾ ಇದ್ದಾರೆ. ಹೀಗಾಗಿ ರೈತರು ತಮ್ಮ ಕೈಯಾರೆ ಈರುಳ್ಳಿಯನ್ನು ಕೂಡ ಇಲ್ಲಿ ನಾಶ ಮಾಡ್ತಾ ಇದ್ದಾರೆ.
ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಇಷ್ಟೊಂದು ಸಮೃದ್ಧವಾಗಿ ಈರುಳ್ಳಿ ಬೆಳೆದಿದ್ದಾರೆ. 1 ಎಕರೆಗೆ 50,000 ರಿಂದ 70,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಆದ್ರೆ ಇವಾಗ ಕಟಾವು ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಅವರಿಗೆ 1 ಕ್ವಿಂಟಲ್ಗೆ 500 ರೂಪಾಯಿ ಖರ್ಚಾಗತ್ತೆ. ಆದ್ರೆ ಮಾರುಕಟ್ಟೆಯಲ್ಲಿ ಕೇವಲ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಕ್ವಿಂಟಲ್ ಈರುಳ್ಳಿ ಕೇಳ್ತಾ ಇದ್ದಾರೆ. ಇದು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ರೈತರು ಒಂದ್ ಕಡೆ ಈರುಳ್ಳಿ ನಾಶ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಬಂಗಾರದಂತ ಈರುಳ್ಳಿಯನ್ನು ಕೂಡ ಇಲ್ಲಿ ಕುರಿಗಳು ಕೂಡ ತಿನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರು ಏನು ನಮಗೆ ಒಳ್ಳೆಯ ಬೆಲೆ ಸಿಗತ್ತೆ ಅಂತ ಹೇಳಿ ಏನು ಈರುಳ್ಳಿ ಬೆಳೆದಿದ್ರು, ಆದ್ರೆ ಇವಾಗ ಮಾರುಕಟ್ಟೆಯಲ್ಲಿ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಈರುಳ್ಳಿ ಜಮೀನಿನಲ್ಲಿ ಆ ಕುರಿ ಮೇಕೆಗಳನ್ನು ಬಿಟ್ಟು ಮೇಯಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೊಂದು ನೋವಿನಿಂದ ಕೂಡ ರೈತರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ನಾವು ಮಕ್ಕಳ ರೀತಿಯಿಂದ ಕಳೆದ ಮುಂಗಾರಿನಲ್ಲಿ ಬಿತ್ತನೆ ಮಾಡಿದಂತ ಈರುಳ್ಳಿಯನ್ನು ಸಾಕಷ್ಟು ಗೊಬ್ಬರ ಆಗಿರ್ಬೋದು, ನೀರಾಗಿರ್ಬೋದು ಎಲ್ಲವನ್ನೂ ಕೂಡ ತಮ್ಮ ಮಕ್ಕಳ ರೀತಿಯಲ್ಲಿ ಬೆಳೆಸಿ ಪೋಷಣೆ ಮಾಡಿ ಇವಾಗ ಈರುಳ್ಳಿ ಕೂಡ ಕಟಾವಿಗೆ ಬಂದಿತ್ತು. ಆದ್ರೆ ತಮ್ಮ ಕೈಯಾರೇನ ತಮ್ಮ ಮಕ್ಕಳನ್ನು ಯಾವ ರೀತಿ ಕೃಷಿಯಲ್ಲಿ ತಮ್ಮ ಬೆಳೆ ಬೆಳೆದಿದ್ರು, ಆದ್ರೆ ಈ ಬೆಳೆಯನ್ನು ತಮ್ಮ ಕೈಯಾರೆ ನಾಶ ಮಾಡ್ತಾ ಇದ್ದಾರೆ. ಇದು ಕೂಡ ರೈತರಿಗೆ ಒಂದ್ ಕಡೆ ಸಾಕಷ್ಟು ನೋವುಂಟು ಮಾಡ್ತಾ ಇದೆ. ಯಾಕಂತಂದ್ರೆ ನಾವು ಇವಾಗ ಈರುಳ್ಳಿ ಮಾರಾಟ ಮಾಡ್ಲಿಕ್ಕೆ ಹೋದ್ರೆ ಕೇವಲ 50-100 ರೂಪಾಯಿ ಕೇಳ್ತಾ ಇದ್ದಾರೆ. ಇದು ನಮಗೆ ಯಾವುದೇ ರೀತಿಯಿಂದ ಬೆಲೆ ಸಿಗೋದೇ ಇಲ್ಲ ಅಂತೇಳಿ ನಾವು ಇಲ್ಲಿ ನೋಡ್ತಾ ಇರಬಹುದು. ಇಷ್ಟೊಂದು ಚೆನ್ನಾಗಿ ಈರುಳ್ಳಿ ಇದೆ. ಕಳೆದ ವರ್ಷವಾದ್ರೂ ಕೂಡ 2,500-3,000 ಕ್ವಿಂಟಲ್ಗೆ ಮಾರಾಟವಾಗಿತ್ತು. ಇಷ್ಟೊಂದು ಒಳ್ಳೆ ಈರುಳ್ಳಿಗೆ ಈ ಬಾರಿ ಕೇವಲ 50-100 ರೂಪಾಯಿ ಸಿಗ್ತಾ ಇದೆ. ಇದು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರ ನಮಗೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ದಾರೆ. 2,000 ರಿಂದ 3,000 ಕ್ವಿಂಟಲ್ಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ರೈತರಿಗೆ ಅನುಕೂಲವಾಗುತ್ತೆ. ಆದ್ರೆ ಈವರೆಗೂ ಕೂಡ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡ್ತಾ ಇಲ್ಲ. ಹೀಗಾಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೂ ಕೂಡ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ರೈತರು ತಮ್ಮ ಕೈಯಾರೆ ಈರುಳ್ಳಿಯನ್ನು ನಾಶ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಈರುಳ್ಳಿ ಬೆಳೆದಂತ ರೈತರಿಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.